ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನಂದರೆ ಪನ್ನೀರಲ್ಲಿ ಸಿಕ್ಕಾಪಟ್ಟೆ ರೆಸಿಪಿ ಮಾಡೋದು. ಅದು ಯಾವ ಥರ ಪನ್ನೀರ್ ಫ್ರೈಡ್ ರೈಸ್ ನೋಡಿದ್ದೀರಾ ಅಂತ ನಾನು ನಿಮಗೆ ಕೇಳ್ತಾಯಿದ್ದೀನಿ. ಇಲ್ಲಾಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಪನ್ನೀರಲ್ಲಿ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಇಲ್ಲಿ ಅರ್ಧ kg ಅಕ್ಕಿಲಿ ಪನ್ನೀರ್ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ವೆರಿ ಸಿಂಪಲ್ ಆಗಿ ಐತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಅರ್ಧ kg ಅಕ್ಕಿನ ಮೊದಲು ಬೇಯಿಸ್ಕೊತಾಯಿದ್ದೀನಿ. ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ನೋಡಿ. ಪನ್ನೀರ್ ಫ್ರೈಡ್ ರೈಸ್ ಮಾಡೋಕ್ಕೆ ಫಸ್ಟು ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಅನ್ನ ಬರೀ 10 ನಿಮಿಷಕ್ಕೆ ಅನ್ನ ರೆಡಿ ಆಗೋಗುತ್ತೆ. ಈ ಥರ ಪ್ಲೇಟ್ ಮುಚ್ಚಿ ಈ ಥರ ಅನ್ನ ಬೇಯಿಸ್ಕೊಂಡು, ಈಗ ಅನ್ನ ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಗಂಜಿ ಸೋರಿಸ್ಬಿಟ್ಟು ನೀವು 1-2 ಗಂಟೆ ಟೈಮು ತಣ್ಣಗೆ ಹಾಕ್ಬಿಡ್ಬೇಕಾಗುತ್ತೆ. ತಣ್ಣಗೆ ಹಾಕ್ಬಿಟ್ಟು ಮೇಲೆ ಏನೇನು ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅನ್ನ ಬಸಿಯಾಕಿಟ್ಟು 20 ನಿಮಿಷ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿದ ಮೇಲೆ ನಾನು ವೈಟ್ ಪೆಪ್ಪರ್ ಪೌಡ್ರ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಹಾಕಬೇಡಿ, ವೈಟ್ ಪೆಪ್ಪರ್ ಆದಷ್ಟು ಹಾಕೊಳ್ಳಿ. ಮತ್ತು 1.5 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಂಡಿದ್ದೀನಿ. ಇದನ್ನೇ ನಾನು ಪನ್ನೀರ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟು, ಅದಕ್ಕೋಸ್ಕರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನು ಈ ಥರ ಟಕ್ಕಂತ. ಇವಾಗ ನಾನು ಇಲ್ಲಿ ಅರ್ಧ kg ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಮೊದಲು ಪನ್ನೀರನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ವೈಟ್ ಪೆಪ್ಪರು, ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು, ಎಣ್ಣೆ ಅಷ್ಟೇ ಹಾಕೊಂಡಿರೋದು. ಇದನ್ನು ನೀಟಾಗಿ ಒಂದು 2-3 ನಿಮಿಷ ಪನ್ನೀರನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಆಯ್ತೈತೆ. ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಮುಂದೆ ತಳ ಹಿಡ್ಕೊಂಬಿಡುತ್ತೆ ಪನ್ನೀರು, ಅದಕ್ಕೋಸ್ಕರ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಆಗಿ. ನೋಡಿ 1-2 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ. ಬೆಣ್ಣೆ ಆ್ಯಡ್ ಮಾಡೋದ್ರಿಂದ ಪನ್ನೀರು ಸ್ವಲ್ಪ ಟೇಸ್ಟ್ ಇರುತ್ತೆ. ಅಂದರೆ ಸ್ವಲ್ಪ ಲೈಟಾಗಿ ಕೈ ಇರೋದೆಲ್ಲ ಸರಿವಾಗುತ್ತೆ, ಅದಕ್ಕೋಸ್ಕರ. ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ, ಅಥವಾ ನೀವು ಬೆಣ್ಣೆ ಇದ್ದರೆ ಬೆಣ್ಣೆಲೇ ಫ್ರೈ ಮಾಡ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ. 3 ಚಾಯ್ಸ್ ನಿಮ್ಗೆ ಯಾವ್ದೆಲ್ಲಾರ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಬೆಣ್ಣೆ ಎಷ್ಟಾಯ್ತಲ್ಲ ಅಂತ ಬೆಣ್ಣೆ ತಗೊಂಡು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ನೋಡಿ. ಇವಾಗ ಫ್ರೈ ಆಗಿದೆ. ಇವಾಗ ಇದಕ್ಕೆ ಒಂದು ಬಟ್ಲಿಗೆ ಎತ್ಕೊಂಬಿಡೋಣ. ಎಲ್ಲನೂ ಎತ್ತಾದ್ಮೇಲೆ ಸಿಗ್ತೀನಿ ಬಲ್ಲಿ. ಇವು ಪನ್ನೀರೆಲ್ಲ ಎತ್ತಾಗೈತೆ. ನಾನು ಇಲ್ಲಿ 20 ಗ್ರಾಮ್ ಎಣ್ಣೆಗೆ ನಾನು ಇಲ್ಲಿ 30 ಗ್ರಾಮ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ಯಾಕೆಂದರೆ ಪನ್ನೀರ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಬೆಣ್ಣೆನೇ ಆದಷ್ಟು ಹಾಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ನಾನಿಲ್ಲಿ ಒಂದು ಅರ್ಧ kg ಹೂಕೋಸು, 4 ಬೀನ್ಸು, 2 ಕ್ಯಾರೆಟ್ ಹಾಕೊಂಡಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವನ್ನ ಇಷ್ಟೂ ಒಂದೇ ಸತಿ ಹಾಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಸಿ ತರಕಾರಿ ಹಾಕೋಂಗಿಲ್ಲ, ಸ್ವಲ್ಪ ಬೇಯಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಇಷ್ಟೂ ಹಾಕೊಂಡಿದ್ದೀನಿ. ಮತ್ತು ಏನೇನು ಹಾಕೊಂಡಿದ್ದೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
ಕ್ಯಾರೆಟು 2, ಬೀನ್ಸು ಒಂದು 5, ಎಲೆಕೋಸು ಒಂದು 1/4 kg ಅಷ್ಟು ಎಲೆಕೋಸು ಹಾಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಕಾಲ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಒಂದು ಅರ್ಧನಾರ ತರಕಾರಿ ಬೆಂದಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಒಂದು 1/4 ಭಾಗ ಬೆಂದೈತೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಿದ್ದೀನಿ. ಇಲ್ಲಾಂದರೆ ನಿಮಗೆ 5 ರೂಪಾಯಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಹಾಕೊಂಡ್ರೆ ನಿಮಗೆ ಸಾಕಾಗುತ್ತೆ. ನೋಡಿ, ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾಯಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೇಗ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ತುಂಬ ಡಿಫ್ರೆಂಟಾಗಿರೋ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಈ ಥರ ತಿರುಗಿಸ್ಕೊತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಳೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ 5 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಇಲ್ಲಿ ಅನ್ನನ ತಣ್ಣಗೆ ಹಾಕಿಟ್ಟಿದ್ದೀವಿ. ಇವಾಗ ಅನ್ನ ಕಂಪ್ಲೀಟಾಗಿ ತಣ್ಣಗೈತೆ. ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ತರಕಾರಿ ಜೊತೆ ಎಲ್ಲ ಒಂದೇ ಸತಿ ಹಾಕೊಂಡ್ರೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ನಾನು ಇಲ್ಲಿ ಸ್ವಲ್ಪ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ಮಿಕ್ಸ್ ಮಾಡಿದ್ರೆ ತರಕಾರಿ ಎಲ್ಲ ಅನ್ನಕ್ಕೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಅನ್ನ ತರಕಾರಿ ಹೊಂದ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ಹಾಕೊಂಡು ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಅನ್ನ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿದರೆ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಯಾವ್ದಾರ ಪೇರೆಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ಮಾಡಿ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ನೋಡಿರಲ್ಲ ಅನ್ನ ಎಷ್ಟು ನೀಟಾಗಿ ಮಿಕ್ಸ್ ಆಗೋಯ್ತು ಅಂತ. ಇವಾಗ ಲೋ ಫ್ಲೇಮಲ್ಲಿ ಐತೆ. ಇದಕ್ಕೆ ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕತ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕತ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕತ್ತಾಯಿದ್ದೀನಿ. ಇವಾಗ ಯಾಕೆಂದರೆ ಖಾರದ ಪುಡಿ ಮುಂಚೆನೇ ಪನ್ನೀರಿಗೆಲ್ಲನೂ ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹಾಕತ್ತಾಯಿದ್ದೀನಿ. ಅದರಲ್ಲೂ ಆ ಮಸಾಲದಲ್ಲೂ ಇರುತ್ತಲ್ಲ ಅಂತ ಬ್ಯಾಲೆನ್ಸಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಥರ ಏನು ರೆಸಿಪಿ ಬೇಕು ಅಂದರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ನೆಕ್ಸ್ಟು ಇಲ್ಲಿ ನಾನು 1 ಸ್ಪೂನ್ ಅಂದರೆ ನಾನು ಇಲ್ಲಿ 1 ಮುಚ್ಚದಷ್ಟು ಸೋಯಾಬೀನ್ ಸಾಸ್ ಹಾಕತ್ತಾಯಿದ್ದೀನಿ. ಏಕೆಂದರೆ ಪೇಡ್ ರೈಸ್ ಅಂತ ಬಂದದ್ದು ಚೈನೀಸ್ ಐಟಮ್ಗೆ ಸೋಯಾಬೀನ್ ಸಾಸ್ ಕಂಪಲ್ಸರಿ ಹಾಕ್ತಾರೆ ಎಲ್ಲ. ನಾನು ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಒಂದು 2 ಸ್ಪೂನ್ ಅಷ್ಟೇ ಹಾಕಿರೋದು. ಇವಾಗ ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೈನೀಸ್ ಐಟಮಲ್ಲಿ ಸೋಯಾ ಸಾಸು ಹಾಕಿದರೆ ಅದು ಫ್ರೈಡ್ ರೈಸಿಗೆ ಒಂದು ಕಳೆ, ಅಥವಾ ಚೈನೀಸ್ ಫುಡ್ಡಿಗೆ ಒಂದು ಬೆಲೆ. ನೀವು ಬ್ಯಾಡ ಅಂದರೆ, ನಮಗೆ ಸೋಯಾಬೀನ್ ಬೇಡ ಅಂದರೆ ಸ್ಕಿಪ್ಪು ಮಾಡ್ಕೊಳ್ಳಿ. ವೈಟಾಗಿರುತ್ತೆ. ನಾನು ನಿಮ್ಗೆ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಸೋಯಾಬೀನ್ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ನಾನು ಹಾಕಕ್ಕೆ ಹೋಗಲ್ಲ. ನೋಡಿ ಇದ್ರಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನೀಟಾಗಿ 1 ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಯಾಕೆಂದರೆ ಪನ್ನೀರ ದಪ್ಪ ದಪ್ಪ ಕಟ್ ಹೋಗ್ಬೇಡಿ. ದಪ್ಪ ದಪ್ಪ ಕಟ್ ಮಾಡಿದರೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆದಷ್ಟು ಸಣ್ಣ ಕಟ್ ಮಾಡಿದರೆ ನಿಮಗೆ ಒಂದೊಂದು ದಗ್ಗಿಗೂ ಪನ್ನೀರ್ ಸಿಕ್ಕಿದಾಗ ಆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮತ್ತು ಪನ್ನೀರ್ ಫ್ರೈಡ್ ರೈಸ್ ತಿಂತೀವಿ ಅಂತ ನಿಮಗೆ ಅನಿಸುತ್ತೆ. ಅದಕ್ಕೋಸ್ಕರ ಪನ್ನೀರ್ ದಪ್ಪ ದಪ್ಪ ಕಟ್ ಮಾಡಿದರೆ ಒಬ್ರಿಗೆ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಸಣ್ಣ ಕಟ್ ಮಾಡಿದೆ. ನೋಡಿ, ನಿಮಗೆ ಅದ್ಭುತವಾದ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದೇ ಥರ ರೆಸಿಪಿನ ಇನ್ನೂ ಮುಂದೆ ತರ್ತಾಯಿರ್ತೀನಿ. ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ನಿಮಗೆ ಬೇರೆ ಬೇರೆ ರೆಸಿಪಿ ಹೇಳ್ಕೊಡ್ತೀನಿ. ಅಥವಾ ಕಮೆಂಟ್ ಮಾಡಿ, ನನ್ನ ಟೆಲಿಗ್ರಾಮು ಇರುತ್ತೆ, ಅದರಲ್ಲಾರ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು.